Namaste, I'm Surabhi from Jupiter Learning Center. So, today we will discuss the chapter called probability. See, chapter name is what? Probability. Chapter name is probability. Okay, now in this only you learn one formula. Okay, so P of in this P of E is nothing but event. Probability of an event is equals to formula is number of outcomes. Tell me number of outcomes favorable to. Here we took for event E. Here also E. To event E divided by total outcomes of an experiment. ಏನು ಹೇಳಿ of an experiment. ಇದನ್ನ ಯಾವ ತರ ಅಂತ ಹೇಳ್ಬಿಟ್ಟು ನಾವು ಇವಾಗ ಲರ್ನ್ ಮಾಡ್ತೀವಿ. ಸಿ ಈ ಚಾಪ್ಟರ್ ಪ್ರೊಬ್ಯಾಬಿಲಿಟಿಯಲ್ಲಿ ನೀವು 3 ಕಾನ್ಸೆಪ್ಟ್ಸ್ ನ ಲರ್ನ್ ಮಾಡ್ತೀರಾ. ಒಂದು ಕಾರ್ಡ್ಸ್ ಬಗ್ಗೆ, ಇನ್ನೊಂದು ಕಾಯಿನ್ ಬಗ್ಗೆ, ಇನ್ನೊಂದು ಡೈಸ್ ಬಗ್ಗೆ. ಈ ಕ್ಲಾಸ್ ಅಲ್ಲಿ ನಾನು ಕಾರ್ಡ್ಸ್ ಬಗ್ಗೆ ಹೇಳ್ತೀನಿ. ಓಕೆನಾ? ಸೊ ಹಂಗಂತ ಕಾರ್ಡ್ಸ್ ಎಲ್ಲ ಹಾಡಕ್ ಹೋಗ್ಬಿಡಿ ನೀವು. ಓಕೆನಾ? ನಾವು ಸಿ ಸೊ ಈ ಕಾರ್ಡ್ಸ್ ಅಲ್ಲಿ 52 ಕಾರ್ಡ್ಸ್ ಇರುತ್ತೆ. ಸೊ ಹೌ ಮೆನಿ ಕಾರ್ಡ್ಸ್ ಆರ್ ದೇ ಟೋಟಲ್? ಸೊ ಕಾರ್ಡ್ಸ್ ಅಲ್ಲಿ ಟೋಟಲ್ 52. ಓಕೆನಾ? 52 ಅಲ್ಲಿ ಬ್ಲಾಕ್ ಮತ್ತೆ ರೆಡ್ ಅಂತ ಡಿವೈಡ್ ಆಗತ್ತೆ. ಏನ್ ಹೇಳಿ? ಸಿ ಸೊ ಒನ್ ಈಸ್ ಬ್ಲಾಕ್, ಸೊ ಅನದರ್ ಒನ್ ಈಸ್ ರೆಡ್. ಇಲ್ಲಿ ನೋಡೋಣ. ಸೊ ಇಲ್ಲಿ ಬ್ಲಾಕ್ ಇರುತ್ತೆ, ಸೊ ಇನ್ನೊಂದ್ ಕಡೆ ರೆಡ್ ಕಾರ್ಡ್ಸ್ ಇರುತ್ತೆ. ಸೊ ಬ್ಲಾಕ್ ಕಾರ್ಡ್ಸ್ ಅಂಡ್ ರೆಡ್ ಕಾರ್ಡ್ಸ್ ಟೋಟಲ್ ಎಷ್ಟಿತ್ತು ಕಂಡ್ರು? 52 ಇತ್ತ. ಅಂದ್ರೆ ಇದು ಎಷ್ಟಿರತ್ತೆ? 52 ಅಲ್ಲಿ ಹಾಫ್ ಎಷ್ಟು? 26. ಇದು 26. ಇದು 26 ಕಾರ್ಡ್ಸ್, ಇಲ್ಲಿ 26 ಕಾರ್ಡ್ಸ್. ಓಕೆನಾ? ದಿಸ್ ಇಸ್ ಬ್ಲಾಕ್ 26 cards. So here also 26 cards. Again black cards ಎರಡಾಗಿ ಡಿವೈಡ್ ಆಗುತ್ತೆ. 2 types. Now one is spade. ಏನು? ಸ್ಪೇಡ್ಸ್ ಬಂದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಸ್ಪೇಡ್ಸ್ ಬಂದು ಯಾವ ತರ ಇರುತ್ತೆ ಶೇಪ್ ಅಂತ ಹೇಳಿದ್ರೆ ಸಿ ಈ ತರ ಶೇಪ್ ಅಲ್ಲಿ ಇರುತ್ತೆ. Now second one is club ಅಂತ. ಏನ್ ಹೇಳಿ? ಕ್ಲಬ್ ಬಂದು ಈ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ? ರೆಡ್ ಕಾರ್ಡ್ಸ್ ಅಷ್ಟೇ ಅಗೇನ್ 2 ಟೈಪ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಒನ್ ಈಸ್ ಹಾರ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಅನ್ಸುತ್ತೆ. ಹಾರ್ಟ್ ಯಾವ ಶೇಪ್ ಇರುತ್ತೆ? ದಿಸ್ ಇಸ್ ಹಾರ್ಟ್. ಸೊ ನೆಕ್ಸ್ಟ್ ಒನ್ ಈಸ್ ಡೈಮಂಡ್ ಯಾವ ಶೇಪ್ ಅಲ್ಲಿ ಇರುತ್ತೆ? ಡೈಮಂಡ್ ಬಂದು ಈ ಶೇಪ್ ಅಲ್ಲಿ ಇರುತ್ತೆ. ಓಕೆನಾ? ಸಿ ಫಸ್ಟ್ ಅಗೇನ್ ಇಲ್ಲಿ ಬ್ಲಾಕ್ ಕಾರ್ಡ್ಸ್ ಎಷ್ಟಿತ್ತು? 26 ಅಲ್ವಾ? ಇದು 13 ಆಗಿ ಡಿವೈಡ್ ಆಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಎಷ್ಟಿತ್ತು ರೆಡ್ ಕಾರ್ಡ್ಸ್? 26. ಇದು 13 ಆಗಿ ಡಿವೈಡ್ ಆಗುತ್ತೆ. ಸೊ ಇದು ಎಷ್ಟಿರುತ್ತೆ ಇವಾಗ? 13 ಕಾರ್ಡ್ಸ್ ಇರುತ್ತೆ. ಇದೆಷ್ಟಿರುತ್ತೆ? 13 ಕಾರ್ಡ್ಸ್. ಸೊ ನಮ್ಗೆ ಏನಪ್ಪಾ ಅಂದ್ರೆ ಈ 13 ಕಾರ್ಡ್ಸ್ ಯಾವ್ದು ಅಂತ ಬೇಕು ಇವಾಗ. ಸೊ ಇಲ್ಲೂ 13 ಇರುತ್ತೆ, ಇಲ್ಲೂ 13 ಇರುತ್ತೆ. ಓಕೆನಾ? ಫಸ್ಟ್ ಇದರಲ್ಲಿ ಯಾವ್ದಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡೋಣ. ಓಕೆನಾ? ಸಿ ಇದು ಯಾವ ಶೇಪು? ಡೈಮಂಡ್ ಶೇಪ್ ಅಲ್ವಾ? ಸಿ ಇದು ಯಾವ ಶೇಪ್ ಅಲ್ಲಿ ಇದೆ? ಡೈಮಂಡ್ ಶೇಪ್ ಅಲ್ಲಿ ಇದೆ. ಸಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಫಸ್ಟ್ ಸಿ ಮೊದಲು ಏನಿದೆ? ಏಸ್. ಎ ಅಂತ ಇದೆಯಾ? ದಿಸ್ ಇಸ್ ಏಸ್ ಕಾರ್ಡ್. ನೆಕ್ಸ್ಟ್ ಇಲ್ಲೇನಿದೆ? ಕಿಂಗ್. ದಿಸ್ ಇಸ್ ಕಿಂಗ್. ನೆಕ್ಸ್ಟ್ ಇಲ್ಲೇನಿದೆ? ಕ್ವೀನ್. ದಿಸ್ ಇಸ್ ಕ್ವೀನ್. ನೆಕ್ಸ್ಟ್ ಜಾಕ್. ಓಕೆನಾ? ನೆಕ್ಸ್ಟ್ ಇವೆಲ್ಲ ಏನು? ನಾರ್ಮಲ್ ಕಾರ್ಡ್ಸ್ ಅಲ್ವಾ? ನೋಡಿ ಸಿ. ಸೊ ದಿಸ್ ಅಂಡ್ ಆಲ್ ನಾರ್ಮಲ್ ಕಾರ್ಡ್ಸ್, ರೈಟ್? ನೌ ಸಿ ಐ ರೈಟ್ ಹಿಯರ್. ಸಿ ಹೌ ಮೆನಿ ace are there? One ace, one king, one ಎಷ್ಟಿತ್ತು? ಕ್ವೀನ್, one ಎಷ್ಟಿತ್ತು? ಜಾಕ. ಓಕೆ. ಸೊ ನಾರ್ಮಲ್ 2 to 10 ಕಾರ್ಡ್ಸ್ ಇತ್ತು, ನಾರ್ಮಲ್ ಕಾರ್ಡ್ಸ್ ಅಲ್ವಾ? ಸೊ ನಂಬರ್ಸ್ ನೋಡಿ ಇಲ್ಲಿ. ಸಿ 2 ಇಂದ 10 ವರೆಗೆ ಇದೆ, 2 ಇಂದ 10 ವರೆಗೆ ಇರುತ್ತೆ. ಓಕೆನಾ? ನಾವು ಸಿ ಇದು ಯಾವುದು? ಡೈಮಂಡ್ ಮುಗೀತಲ್ವಾ? ನೋ, ಇನ್ನೊಂದು ಅಬ್ಸರ್ವ್ ಮಾಡಿ. ಇಲ್ಲಿ ನಮ್ಗೆ ಫೇಸ್ ಅಂತ ಯಾವ್ದಿದೆ? ಇದಕ್ಕೂ ಒಂದ್ ಯಾವ್ದೋ ಒಂದು ಫಿಗರ್ ಇದೆಯಾ? ಸಿ ಇದು ಕ್ವೀನ್
ಕ್ವೀನ್ ಏನಿದೆ ಒಂದು ಫಿಗರ್ ಇದೆಯಾ, ಓಕೆ. ಇದನ್ನ ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ಅಷ್ಟೇ ನಮ್ಗೆ ಈ ತರ ಫಿಗರ್ ಇರೋದು. ಯಾವ್ದ್ರಲ್ಲಿ? ಒಂದು ಕ್ವೀನ್ ಅಲ್ಲಿ, ಮತ್ತಿನ್ನೊಂದು ಕಿಂಗ್ ಅಲ್ಲಿ, ಮತ್ತಿನ್ನೊಂದು ಜಾಕ್ ಅಲ್ಲಿ. ಓಕೆನಾ? ಸೊ ಈ 3 ಕಾರ್ಡ್ಸ್ ನ ಏನಂತೀವಿ ಅಂತ ಹೇಳಿದ್ರೆ ಫೇಸ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಸಿ ಇದು. ಸೊ ಅಗೇನ್ ಸೇಮ್ ಥಿಂಗ್, ಇದ್ರಲ್ಲೂ ಅಷ್ಟೇ. ಒಂದ್ ಏಸ್ ಇರತ್ತೆ, ಒಂದ್ ಕಿಂಗ್ ಇರತ್ತೆ, ಸೊ ಒಂದ್ ಕ್ವೀನ್ ಇರತ್ತೆ, ಸೊ ಒಂದ್ ಜಾಕ್ ಇರತ್ತೆ, ಸೊ 2 to 10 ನಾರ್ಮಲ್ ಕಾರ್ಡ್ಸ್. ಇಲ್ಲೂ ಸೇಮ್ ಥಿಂಗ್, ಒನ್ ಏಸ್, ಒನ್ ಕಿಂಗ್, ಒನ್ ಕ್ವೀನ್, ಒನ್ ಜಾಕ್, 2 to 10 normal cards. Here also same thing, one ace, one king, one queen, one jack, 2 to 10 normal cards. Okay na? Now see here. ಇದ್ರಲ್ಲೂ ಅಷ್ಟೇ. ಸಿ ಎಷ್ಟು ಸಿಕ್ತು ನಮ್ಗೆ ಇಲ್ಲಿ ಫೇಸ್ ಕಾರ್ಡ್ಸ್? ಡೈಮಂಡ್ ಅಲ್ಲಿ 3 ಇತ್ತು. ಅದೇ ತರ ನಮ್ಗೆ ಹಾರ್ಟ್ ಅಲ್ಲೂ 3 ಇರುತ್ತೆ. ಸಿ ಹಾರ್ಟ್ ಸೇಮ್ ಥಿಂಗ್ ಕಾಣ್ತಿದ್ಯಾ? ಓಕೆ. ಸೊ ಇದು ಏಸ್, ಇದು ಕಿಂಗ್, ಇದು ಕ್ವೀನ್, ಇದು ಜಾಕ್ ಅಲ್ವಾ? ಸಿ ಅಗೇನ್ ಇದರಲ್ಲಿ ಫೇಸ್ ಕಾರ್ಡ್. ಫೇಸ್ ಎಷ್ಟು ಕಾಣುತ್ತೆ? ಒಂದು ಇದಕ್ಕೆ ಕಾಣುತ್ತೆ, ಒಂದು ಕ್ವೀನ್ ಕಾಣುತ್ತೆ, ಇನ್ನೊಂದು ಕಿಂಗ್ ಕಾಣುತ್ತೆ. ಓಕೆನಾ? ಇದರಲ್ಲಿ 3 ಫೇಸ್ ಕಾರ್ಡ್ ಆಗುತ್ತೆ. ಅದೇ ತರ ಎಲ್ಲಾದ್ರಲ್ಲೂ ಸೇಮ್ ಥಿಂಗ್. ಸಿ ಇದು ಯಾವ ಶೇಪ್ ಅಲ್ಲಿ ಇದೆ? ಸಿ ಸ್ಪೇಡ್ ಅಲ್ವಾ? ಇದು ಯಾವ ಶೇಪ್ ಬಂತು? ಸ್ಪೇಡ್. ಸ್ಪೇಡ್ ಅಲ್ಲೂ ಅಷ್ಟೇ ಸೇಮ್ ಥಿಂಗ್, ಎಲ್ಲ ಸೇಮ್ ಕಾರ್ಡ್ಸೇ ಇರುತ್ತೆ. ಹಾಗೆ ನಮ್ಗೆ ಫೇಸಸ್ ಅನ್ನೋದು ಯಾವ್ದಕ್ ಬಂತು? ಮತ್ತಿನ್ನೊಂದು ನೋಡಿ, ಇಲ್ಲಿ ಇದು ಯಾವ್ದು? ಕ್ಲಬ್ ಅಲ್ವಾ? ಸೊ ಕ್ಲಬ್ ಕೂಡ ಇಷ್ಟು. ಏನಾದ್ರು ಡೌಟ್ ಇದೆಯಾ? ಇಲ್ಲ ಅನ್ಸುತ್ತೆ. ಕಾರ್ಡ್ಸ್ ಅಲ್ಲಿ ನಾವು ಸಿ ಫೇಸ್ ಅಂತ ಹೇಳಿದ್ರೆ ಫೇಸಸ್ ಯಾವ್ದಕ್ಕಿತ್ತು? ಒಂದು ಕಿಂಗ್ ಗಿತ್ತು, ಇನ್ನೊಂದು ಕ್ವೀನ್ ಗಿತ್ತು, ಇನ್ನೊಂದು ಜಾಕ್ ಗಿತ್ತು. ಅದೇ ತರ ಸಿ ಇವಾಗ ಇದ್ರಲ್ಲೂ ಒಂದ್ ಕಿಂಗ್, ಒಂದು ಕ್ವೀನ್, ಒಂದು ಜಾಕ್ ಇದೆ. ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ. ಹಾಗಾದ್ರೆ 3 3 3 3 4 ಟೈಮ್ಸ್ 3 4s 12 ಫೇಸ್ ಕಾರ್ಡ್ಸ್ ನಮ್ಗಿರುತ್ತೆ. ಅರ್ಥ ಆಯ್ತಲ್ವೇನ್ರೋ? 12 ಫೇಸ್ ಕಾರ್ಡ್ಸ್ ಇರುತ್ತೆ. ಸಿ ಫೇಸ್ ಕಾರ್ಡ್ಸ್ ಆರ್ 12 ಫೇಸ್ ಕಾರ್ಡ್ಸ್ ಇರುತ್ತೆ. ಇಲ್ಲಿವರೆಗೂ ಡೌಟ್ ಇದೆಯಾ ನಿಮ್ಗೆ? ಇಲ್ಲ. ನಾವು ಇದರಲ್ಲಿ ಏಸ್ ಎಲ್ಲ ಒಂದ್ ಕಡೆ ಇರುತ್ತೆ. ಸೊ ಫೇಸ್ ಕಾರ್ಡ್ಸ್ ಆರ್ 12 ಅಂದ್ರೆ ಅದರಲ್ಲಿ ಫಿಗರ್ ಇರುತ್ತೆ ಅಂತ ಅಷ್ಟೇ ಫೇಸ್ ಕಾರ್ಡ್ಸ್ ಅಂದ್ರೆ. ನಾವು ಸಿ ಇನ್ ಮಿಕ್ಕಿದಕ್ಕೆ ಯಾವುದಕ್ಕೂ ಇರಲ್ಲ. Now, we will do one problem based on this, okay? Actually, we want this formula. I'll write. Sorry for that. I'll write. See, here what I did? Total outcome of an experiment. Okay, na? Okay. Total outcomes of an experiment. Now see, one problem based on these cards. I'll do one problem. See, a card is drawn. Tell me, a card is drawn from well shuffled deck of 52 cards. What is the, or calculate the probability of first one be an ace, second one not be an ace. Okay, now see here. Probabilities. So probability ಬೇಕಲ್ವಾ ನಮ್ಗೆ? be an ace, not be an ace. Now you see. First one, see. So ಇದು ಅರ್ಥ ಏನು ಕ್ವಶನ್? ಫಸ್ಟ್ ಆಫ್ ಆಲ್, a card is drawn from a well shuffled deck of 52 cards. ಒಂದಿರತ್ತೆ, ಇದರಲ್ಲಿ 52 ಕಾರ್ಡ್ಸ್ ಇರುತ್ತೆ. ಇದರಲ್ಲಿ ಎಷ್ಟಿರುತ್ತೆ? 52 ಕಾರ್ಡ್ಸ್ ಇರುತ್ತೆ. ನಾವ್ ಎಷ್ಟು ಕಾರ್ಡ್ ನ ತಗೊಬೇಕು? ಎ ಕಾರ್ಡ್ ಅಂದ್ರೆ ಒಂದ್ ಕಾರ್ಡ್ ನ ಈಚೆ ತೆಗಿಬೇಕು. ಅದಾದ್ಮೇಲೆ ಬಿ ಅನ್ ಏಸ್ ಅಂದ್ರೆ ಈಚೆ ತೆಗಿಯೋಂತ
ಕಾರ್ಡು ಎಷ್ಟು ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅನ್ ಏಸ್ ಬರುವಂತ ಚಾನ್ಸಸ್ ಎಷ್ಟಿರತ್ತೆ ಅಂತ. ಓಕೆನಾ, ನಾವು ಸಿ ಪ್ರೊಬಾಬಿಲಿಟಿ ಆಫ್ ಅನ್ ಏಸ್. ಇಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಬಿ ಅನ್ ಏಸ್ ರೈಟ್. ಈವೆಂಟ್ ಇ is getting an ace. What? Getting an ace. ಓಕೆನಾ, ನೌ ಸೊ ಇದರಲ್ಲಿ ಎಷ್ಟು ಏಸಸ್ ಇರತ್ತೆ? ಸೊ ಎಷ್ಟು ಏಸ್ ಇತ್ತು? ಒಂದು ಸ್ಪೇಡ್ ಅಲ್ಲಿ ಇತ್ತು, ಇನ್ನೊಂದು ಕ್ಲಬ್ ಅಲ್ಲಿ ಇತ್ತು, ಇನ್ನೊಂದು ಹಾರ್ಟ್ ಅಲ್ಲಿ ಇತ್ತು, ಇನ್ನೊಂದು ಯಾವ್ದ್ರಲ್ಲಿತ್ತು? ಡೈಮಂಡ್ ಅಲ್ಲಿ ಇತ್ತಲ್ವಾ? 4 ಏಸಸ್ ಇತ್ತು. ಸೊ ಟೋಟಲ್ ನಮ್ಗೆ ಎಷ್ಟಿತ್ತು ಕಂಡ್ರು? ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟಿತ್ತು? ಸೊ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಟೋಟಲ್ ಎಷ್ಟು ಕಾರ್ಡ್ಸ್ ಇದೆ? 52 ಕಾರ್ಡ್ಸ್. ಇದ್ರೊಳಗೆ 52 ಕಾರ್ಡ್ಸ್ ಇದೆ, ಅದಕ್ಕೆ 52. ಸೊ ಅದ್ರಲ್ಲಿ ಎಷ್ಟು ಏಸ್ ಇರತ್ತೆ ಅಂತ ನೋಡ್ಬೇಕು. ಎಷ್ಟು ಏಸ್ ಇರತ್ತೆ? 52 ಕಾರ್ಡ್ಸ್ ಅಲ್ಲಿ 4 ಇರುತ್ತೆ. ಸೊ ಇಲ್ಲಿ ನಾನು ಇ ಕೊಟ್ಟಿರೋದ್ರಿಂದ ಸೊ ಎನ್ ಆಫ್ ಇ ಇಸ್ ಈಕ್ವಲ್ಸ್ ಟು 4. ಅರ್ಥ ಆಯ್ತಾ? ನೌ ಸೊ ಇಯರ್ ವಿ ಹ್ಯಾವ್ ಗಿವನ್ ಪಿ ಆಫ್ ಇ ಅಲ್ವಾ? ವಾಟ್ ಈಸ್ ಪಿ ಆಫ್ ಇ ಫಾರ್ಮುಲಾ? ಸಿ n of e, number of elements in event e divided by so sample space. So ಇದರಲ್ಲಿ ಎಷ್ಟಿತ್ತು n of e ಅಂದ್ರೆ ಏಸ್ ಎಷ್ಟಿತ್ತು ಅಂತ? 4 ಏಸಸ್ ಇತ್ತಾ? ಸೊ 4/52. ಓಕೆನಾ, ಇಲ್ಲಿವರೆಗೂ ಡೌಟ್ ಇದೆಯಾ? ಓಕೆ. 4 ones ಸೊ ಇಲ್ಲಿ 4 ones will left with 12 ಅಲ್ವಾ? 12 ಎಲ್ಲಿ ಬರುತ್ತೆ ನಮ್ಗೆ? 3s means 1/13. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಏನಿದೆ? ನಾಟ್ ಬಿ ಅನ್ ಏಸ್. ಇದರಲ್ಲಿ ಏಸಸ್ 4 ಇರುತ್ತೆ. ಏಸ್ ಆಗಿರಬಾರ್ದು ಅಂತ ಇರೋದಲ್ಲಿ ಅಲ್ವಾ? ಟೋಟಲ್ ನಮ್ಗೆ 52 ಇತ್ತು. ಎಷ್ಟು ಇತ್ಕೊಂಡ್ರು? ಟೋಟಲ್ ಬಂದು ನಮ್ಗೆ 52. We have 52 cards. In that I am removing 4 ace cards. Why? Not be an ace. ಏಸಸ್ ಆಗಿರಬಾರ್ದು, ಏಸ್ ಹಾಕಿರ್ಬಾರ್ದು ಅನ್ನೋದಕ್ಕೆ ಅದಕ್ಕೆ ನಾನು 4 ನ ರಿಮೂವ್ ಮಾಡ್ತಿದ್ದೀನಿ. ಎಷ್ಟು ಉಳಿತು ಇವಾಗ? 52 minus 4 is 48. ಎಷ್ಟು ಉಳಿತು? 48. Now I'll do for this not be an ace ಅಲ್ವಾ? ನಾಟ್ ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಎರೇಸ್ ಮಾಡ್ಲಾ? ಓಕೆ. Now see, I'll erase this. See, not be an ace. First f I'll take for this event is f. So getting not be an ace. So n of f, this is nothing but n of f ಅಲ್ವಾ? ಇದರಲ್ಲಿ ಎಷ್ಟಿತ್ತು ನಮ್ಗೆ? 52. ಏಸಸ್ ಆಗಿರಬಾರ್ದು ಅಂತಿದ್ದಾರೆ. ಅಂದ್ರೆ ಇದರಲ್ಲಿ 52 ಅಂದ್ರೆ ಏಸಸ್ ಇರತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ರಿಮೂವ್ ಮಾಡ್ತಿದ್ದೀನಿ ಅಂದ್ರೆ 48 ಸಿಕ್ತು. ಅಂದ್ರೆ ಏಸಸ್ ಆಗಿರಬಾರ್ದು ಅಂದ್ರೆ 48 ಇರುತ್ತೆ ಅದರಲ್ಲಿ. ಓಕೆನಾ? ಎನ್ ಆಫ್ ಎಫ್ ಎಷ್ಟು ಇವಾಗ? 48. ದೆನ್ ವಾಟ್ ಈಸ್ ಪಿ ಆಫ್ ಎಫ್? ನಾವು ಫಾರ್ಮುಲಾ ಇಸ್ ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಯಾಕಂದ್ರೆ ಇದಕ್ಕೂ ಮತ್ತೆ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಸೇಮ್, ಅದಕ್ಕೆ. ಸೊ ನಾವು ವಾಟ್ ಈಸ್ ಎನ್ ಆಫ್ ಎಸ್? ಸಿ ಹಿಯರ್ n of f is 48. What is n of s? n of s ಎಷ್ಟು ಬಂದಿತ್ತು? 52 cards. ಓಕೆನಾ? ಇಲ್ಲಿವರೆಗೂ ಡೌಟ್ ಇದೆಯೇನ್ರೋ ನಿಮ್ಗೆ? 4 ones ಅದ್ರಲ್ಲಿ ಕ್ಯಾನ್ಸಲ್ ಮಾಡ್ಬೋದಾ? 4 ones 4 2s 8. 4 ones so 4 3s. So 12/13. ಚಾನ್ಸಸ್ ಎಷ್ಟಿರುತ್ತೆ? 12/13. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಇಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.